ಹಾಯ್ ಎಲ್ಲರಿಗೂ ನಮಸ್ಕಾರ. ಜೋಶಿ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಿರ್ಚಿ ಮಸಾಲ ಮಾಡ್ತಾ ಇದ್ದೀನಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಕೂಡ, ಹಾಗೆ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಕೂಡ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಗೆ ಇಷ್ಟ ಆಗುವಂತಹ ರೆಸಿಪಿಗಳನ್ನೇ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಕೂಡ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಿರ್ಚಿ ಮಸಾಲ. ನೋಡೋಣ ಬನ್ನಿ ಯಾವೆಲ್ಲ ಐಟಮ್ಸ್ ಬೇಕಾಗತ್ತೆ ಏನು ಅಂತ ಹೇಳಿ. ಈಗ ಮೊದಲನೇದಾಗಿ ಸ್ವಲ್ಪ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಂದು ಚಾಟ್ ಮಸಾಲ, ಇದು ಮಸಾಲಕ್ಕೆ ಬೇಕಾಗತ್ತೆ. ಇದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಾನು, ಹಾಗೆ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಕಂತ ಏನು ಇರಲ್ಲ. ಹಾಗೆ ಇಂಗು ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಇಂಗನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಮುಂಚೆನೇ ನಾನೇನು ಮಾಡಿದ್ದೀನಿ ಅಂತ ಅಂದರೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಓಂಕಾಳು. ಇದಿಷ್ಟು ನಮಗೆ ಬೇಕಾಗಿರೋ ಐಟಮ್ಸು. ಹಾಗೆ ಇವಾಗ ನಾವು ಏನು ಮಿರ್ಚಿ ಹಿಟ್ಟನ್ನ ಏನು ರೆಡಿ ಮಾಡ್ಕೋತೀವಲ್ವ, ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇದು ಮೇಯ್ನಾಗಿ ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಕ್ಯಾರೆಟನ್ನ ತುರಿದ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಅರ್ಧ ಲಿಂಬುನ ತೊಗೊಂಡಿದ್ದೀನಿ. ಓಕೆನಾ, ಇದಿಷ್ಟು ಬೇಕಾಗಿರುವಂಥ ಐಟಮ್ಸು. ಸೊ ಇವಾಗ ನಾನು ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂತ ಅಂದರೆ ನಾವು ಈಗ ಅಲ್ಲಿ ಮಸಾಲಕ್ಕೆ ಬೇಕಾಗತ್ತಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ನಾನೇನು ಮಾಡ್ತೀನಿ ಅಂತ ಅಂದರೆ ಫಸ್ಟು ಒಂದು ಬೌಲಿಗೆ ಸ್ವಲ್ಪ ನಾನು ಈ ಒಂದು ಖಾರದ ಪುಡಿನ ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಚಾಟ್ ಮಸಾಲನೂ ಕೂಡ ಹಾಕ್ಕೋತೀನಿ. ಬಟ್ ಏನಂತ ಅಂದರೆ ಈಗ ಚಾಟ್ ಮಸಾಲ ನಾನೇನು ಹಾಕ್ಕೋತಾ ಇದ್ದೀನಲ್ವ, ಇದನ್ನು ನಿಮಗೆ ಚಾಟ್ ಮಸಾಲ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಆಗಲ್ಲ ಅಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲ ಇದು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು. ಸೊ ಈಗ ನಿಮಗೆ ಮೇಯ್ನಾಗಿ ಇವಾಗ ಟೇಸ್ಟ್ ಬರೋದೇ ಇದರಲ್ಲಿ, ಈ ಏನು ಮಾಡ್ತಾ ಇದ್ದೀರಲ್ವ ಇದರಲ್ಲೇ ತುಂಬಾ ಟೇಸ್ಟ್ ಬರುತ್ತೆ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಕಡಲೆ ಹಿಟ್ಟನ್ನು ಕಲಿಸ್ಕೊಂಬಿಟ್ಟಿದ್ದೀನಿ ಮುಂಚೆನೇ ನಾನು. ಅದನ್ನು ಕರೆಕ್ಟಾಗಿ ಕಲಿಸ್ಬಿಟ್ಟು ಈಗ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಈಗ ನಮ್ಮದು ಇದು ಮಸಾಲ ರೆಡಿ ಆಗಿದೆ, ಓಕೆನಾ. ಈಗ ನೋಡಿ, ಕಡಲೆ ಹಿಟ್ಟನ್ನು ಮುಂಚೆ ನಾನು ಕಲಿಸ್ಕೊಂಬಿಟ್ಟಿದ್ದೀನಿ. ಇದು ಯಾವ ಥರ ಅಂದರೆ ಫಸ್ಟು ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಓಂಕಾಳು ಹಾಕಿದ್ದೀನಿ, ಮತ್ತು ಇಂಗನ್ನ ಹಾಕಿದ್ದೀನಿ, ಕಡಲೆ ಹಿಟ್ಟು, ಮೆಣಸಿನ ಪುಡಿ ಇಷ್ಟನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಅಂದರೆ ದಪ್ಪನೇ ಇರಲಿ, ತುಂಬಾ ಚೆನ್ನಾಗಾಗತ್ತೆ. ಎಸ್, ಇವಾಗ ನೋಡಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಈಗ ಎಲ್ಲದೂ ಕೂಡ ಬೇಕಾಗಿರುವಂಥದ್ದು ಎಲ್ಲದೂ ಕೂಡ ರೆಡಿ ಆಗಿದೆ. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ ಹೇಳಿ. ಈಗ ಫಸ್ಟಿಗೆ ನಾನೊಂದು ಸ್ಟೋವನ್ನು ಹಚ್ಕೊಂಡು ಇವಾಗ ಮಿರ್ಚಿನ ಬಿಡೋಣ ಯಾಕಂದರೆ ಮೇನಾಗಿ ಬೇಕಾಗಿರೋದಿದೆ ಅಲ್ವಾ, ಅದರ ಸಲುವಾಗಿ. ನೋಡಿ ಈ ಥರ ಹಿಟ್ಟು ಗಟ್ಟಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು ಹಿಟ್ಟು, ಇಲ್ಲ ಅಂತ ಅಂದರೆ ಅದು ಹಿಡಿಯಲ್ಲ. ನೋಡಿ ಇದೇ ಥರ ನಾನು ಬಿಡ್ತೀನಿ, ಎಲ್ಲದನ್ನು ಕೂಡ ಮಾಡ್ಕೋತೀನಿ. ಇದೆಲ್ಲ ನಾನೇನು ಪ್ರಮಾಣ ಹೇಳಿದ್ದೀನಲ್ವ, ಇದು ನಿಮಗೆ ಓನ್ಲಿ ಒಂದು 2 ಜನಕ್ಕೆ ಮಾಡೋದಿದ್ರೆ ಸಾಕು. ಬಟ್ ನೀವು ಪ್ರಮಾಣ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ಎಣ್ಣೆ ಕಾದಿರಬೇಕಾಗತ್ತೆ, ಎಣ್ಣೆ ಕಾದಿದ್ದು ಹಾಕಬೇಕು. ಇಲ್ಲಾಂದರೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಹಿಟ್ಟೆಲ್ಲ ಬಿಟ್ಕೊಂಬಿಡತ್ತೆ, ಚೆನ್ನಾಗಿ ಬೆಂದಿರಲ್ಲ, ಆ ಥರ ಎಲ್ಲ ಆಗುತ್ತೆ. ಅದ್ರ ಸಲುವಾಗಿ ಇದು ನೋಡಿ ನಾನು ಇವಾಗ ನೋಡಿ ಇಲ್ಲಿ ಸ್ವಲ್ಪ ನಾನು ಬೆಂದಿಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಬಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ಕಾಯಲಿಲ್ಲ ಬಂಡಿ. ನೋಡಿ ಇವಾಗ ಸರಿಯಾಗಿದೆ. ನೋಡಿ ಇವಾಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದೇನಿಲ್ಲ ಸ್ನೇಹಿತರೆ, ಇದು ಈಸಿಯಾಗಿ ಮಾಡ್ಕೊಳ್ಬೋದು, ಬಟ್ ಇದು ತುಂಬಾ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ಇಷ್ಟಪಟ್ಟೇ ಬರ್ತೀರಾ ನೀವು. ಈಗ ನಾವು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿರೋದು. ಬ್ಯಾಂಗ್ಳೂರಲ್ಲಿರೋದ್ರಿಂದ ನಾನು ಔಟ್ಸೈಡೆಲ್ಲ ತಿಂತಾ ಇರ್ತೀನಲ್ವ, ಯಾವಾಗಲೂ ನಾನು ಏನಾದರೂ ಮಾಡಬೇಕು, ಇದನ್ನು ಮಾಡಬೇಕು ಅಂತ ತುಂಬಾ ಇಷ್ಟಪಟ್ಟು ಮಾಡಿರೋದು ಇದು. ಮಾಡಿದೆ ಒಂದು ಸಲ ಮನೇಲಿ, ತುಂಬಾ ಚೆನ್ನಾಗಿ ಬಂತು. ಹಾಗೆ ನಿಮಗೂ ಎಲ್ಲರಿಗೂ ಕೂಡ ತಿಂದರೆ ಚೆನ್ನಾಗಿರುತ್ತೆ ಅಂತಲೂ ಅನಿಸ್ತು, ಎಲ್ಲರಿಗೂ ಹೇಳಿಕೊಟ್ರೆ ಚೆನ್ನಾಗಿರುತ್ತೆ ಅಂತಲೂ ಅನಿಸ್ತು. ಅದ್ರ ಸಲುವಾಗಿ ಮಾಡಿದೆ. ನೋಡಿ ಇವಾಗ ಇದನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಏನು ಇವಾಗ ತೆಗೆದೆ ಅಲ್ವಾ, ರೆಡಿಯಾಗಿದೆ ಅಲ್ವಾ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿ ಈ ಥರ ಬರಬೇಕು. ಈ ಥರ ಬಂದರೆ ಮಾತ್ರ ಚೆನ್ನಾಗಿದೆ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಈ ಥರ ಇರಬೇಕು. ಇವಾಗ ನಾನೇನು ಮಾಡ್ತೀನಿ, ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಮೆಣಸಿನ ಮಸಾಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಸ್ಟಫ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬರಬೇಕಾಗತ್ತೆ. ನೋಡಿ ಇಲ್ಲಿ
ಈ ಥರ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಸಜೆಷನ್ ಏನಂತ ಅಂದರೆ, ನೀವು ಯಾವತ್ತೇ ಏನೇ ಮಾಡಬೇಕಾದ್ರೂ ಕೂಡ ಸೋಡಾ ಜಾಸ್ತಿ ಹಾಕಬೇಡಿ. ಸೋಡಾ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡತ್ತೆ. ಅದ್ರ ಸಲುವಾಗಿ ನೋಡಿ, ಇಲ್ಲಿ ಲೆಮನ್ನ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಈ ಥರ ಹಿಂಡ್ಕೋಬೇಕಾಗತ್ತೆ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ನಿಮಗೆ. ಅದರ ಸಲುವಾಗಿ ಹಾಂ ನೋಡಿ, ಕಾಣಿಸ್ತಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲೆಮನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಸಲುವಾಗಿ ನೋಡಿ, ಇವಾಗ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನೋಡಿ. ಕಲರ್ಸ್ ಎಲ್ಲ ಹೇಗೆ ಬಂದಿದೆ ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಸೊ ಇದೇ ಥರ ನಾನು ನಿಮಗೆ ಡೈಲಿ ಒಂದೊಂದು ರೆಸಿಪಿನ ಹೇಳ್ಕೊಡ್ತಾ ಇರ್ತೀನಿ. ನಾನು ಇಷ್ಟಪಟ್ಟಿದ್ದು ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.